ಮಾನವತಾವಾದಿ ಬಸವಣ್ಣನವರಿಗೆ, ಮಾನವತಾವಾದಿ ಬಸವಣ್ಣನವರಿಗೆ, ಮಹಾನ್ ಮಾನವತಾವಾದಿ ಬಸವಣ್ಣನವರಿಗೆ, ಸಮಾನತಾವಾದಿ ಬಸವಣ್ಣನವರಿಗೆ, ಸಮಾನತಾವಾದಿ ಬಸವಣ್ಣನವರಿಗೆ, ಜಗಜ್ಯೋತಿ ಬಸವೇಶ್ವರರಿಗೆ. ಬನ್ನಿ ಅವ್ರ ದಾರಿ ಬಿಡಿ, ದಾರಿ ಬಿಡಿ, ತಗೊಳ್ಳಿ ತಗೊಳ್ಳಿ, ಲೈವ್ ಎಂಡ್ ಆಗ್ಬಿಟ್ಟು ನೋಡ್ಕೊಳ್ಳಿ, ಅವ್ರಿಗೆ ತಗೊಟ್ಬಿಡಿ, ನಾವೇ ತಗೊಟ್ಬಿಡಿ, ಬಸವಣ್ಣನವರಿಗೆ ಅವ್ರಿಗೊಂದು ಫೋಟೋ ತಗೊಳ್ಳಿ. ಸ್ವಲ್ಪ ಹಿಂದೆ ಹಾರ ಎಲ್ಲಿದೆ ನಮ್ದು? ಹೌದಾ ಅದು ಇಟ್ಕೊಂಡು ರವಿ ಅವರು ನಾವು ಹಾಕೋಣ. ಪಕ್ಷದವ್ರು ಆಯ್ತಾ ನಿಮ್ದು? ಸ್ವಲ್ಪ ಒಬ್ರು ಒಡಿಸಾದತ್ತಲ್ಲ ನಮ್ಮ ಬಸವಣ್ಣನ ನಾವು ಮಾಡ್ತಾ ಮೇಲೆ ಸರ್ ಇಟ್ಕೊಳ್ಳಿ ನೀವು. ಜಗಜ್ಯೋತಿ ಬಸವಣ್ಣನವರಿಗೆ, ಜಗಜ್ಯೋತಿ ಬಸವಣ್ಣನವರಿಗೆ, ವಿಶ್ವಗುರು ಬಸವಣ್ಣನವರಿಗೆ, ಬಸವಣ್ಣನ ಕಲ್ಯಾಣ ಕರ್ನಾಟಕ, ಬಸವಣ್ಣನವರ ಕಲ್ಯಾಣ ಕರ್ನಾಟಕ, ಜಗಜ್ಯೋತಿ ಬಸವೇಶ್ವರವರಿಗೆ, ಜಗಜ್ಯೋತಿ ಬಸವೇಶ್ವರವರಿಗೆ, ಕ್ರಾಂತಿಕಾರಿ ಬಸವಣ್ಣನವರಿಗೆ, ನಿರ್ಮಿಸೋಣ ನಿರ್ಮಿಸೋಣ ಬಸವಣ್ಣನ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ, ನಿರ್ಮಿಸೋಣ ನಿರ್ಮಿಸೋಣ ಬಸವಣ್ಣನ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ, ನಿರ್ಮಿಸೋಣ ನಿರ್ಮಿಸೋಣ ಬಸವಣ್ಣನ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ. ವಿಶ್ವಗುರು ಬಸವಣ್ಣನವರಿಗೆ, ಜಗಜ್ಯೋತಿ ಬಸವಣ್ಣನವರಿಗೆ, ಜಗಜ್ಯೋತಿ ಬಸವಣ್ಣನವರಿಗೆ, ಬಸವಣ್ಣನವರ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಲಂಚ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಬಸವಣ್ಣನವರ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ, ಲಂಚ ಮುಕ್ತ ಕರ್ನಾಟಕ ನಿರ್ಮಿಸೋಣ. ವಿಶ್ವಗುರು ಬಸವಣ್ಣನವರಿಗೆ ಮಾತಾಡ್ಬಿಡಿ ಸರ್. ಒಂದು ವೇಳೆ 12ನೇ ಶತಮಾನದಲ್ಲಿ ಏನ್ ಬಸವಣ್ಣನವರ ನೀತಿ ಹೇಳಿದ್ರು, ಅವತ್ತು ಇದು ಅಂತ್ಯ ಇಲ್ಲದಂತಹ ನೀತಿಗಳು. ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಈ ಏನು ವಿಚಾರಗಳು ಇದಾವೆ ಇವತ್ತು ನಾವು ಸಂವಿಧಾನದಲ್ಲಿ ಅಳವಡಿಸ್ಕೊಂಡಿರುವಂತ ಪದಗಳು. ಕಳತನ ಮಾಡಬೇಡಿ ಅಂತ ಹೇಳಿದ್ದಾರೆ, ಸುಳ್ತನ ಮಾಡಬೇಡಿ ಅಂತ ಹೇಳಿದ್ದಾರೆ. ಇವೆಲ್ಲ ಪದಗಳನ್ನ ನಾವು ಯಾಕೆ ಹೇಳ್ಬೇಕು? ಇನ್ನೊಬ್ಬರನ್ನ ಅಸಹ್ಯ ಪಟ್ಕೋಬೇಡಿ ಅಂತ ಹೇಳಿದ್ದಾರೆ, ನಾವು ನಮ್ಮನ್ನೇ ಆಗಿ ಬಣ್ಣಿಸ್ಕೋಬೇಡಿ ಅಂತ ಹೇಳಿದ್ದಾರೆ, ಇನ್ನೊಬ್ಬರನ್ನ ತಗಲ್ಬೇಡಿ ಅಂತ ಹೇಳಿದ್ದಾರೆ. ಯಾಕೆ ಹೇಳ್ತಾ ಇದ್ರು? ಅವೆಲ್ಲ ಸಾಮಾನ್ಯವಾಗಿ ಜನಗಳು ಅರ್ಥ ಮಾಡ್ಕೊಳ್ಳಿ. ಸಂವಿಧಾನವನ್ನ ನಾವ್ ಇವತ್ತು ಏನ್ ಬರ್ಕೊಂಡಿದೀವಿ, ಇಷ್ಟು ಗಾತ್ರ ಪುಸ್ತಕಗಳನ್ನ, ಆ ಪುಸ್ತಕದೊಳಗಡೆ ಈ ಸಾರಾಂಶವನ್ನ ಇಟ್ಟಂತವ್ರು ಅವತ್ತು 12ನೇ ಶತಮಾನದಲ್ಲಿ ಇದ್ದಂತ ಬಸವಣ್ಣನವರು. ಆ ವಿಚಾರಗಳೇ ಇವತ್ತು ಆ ಬುದ್ಧ ಬಸವ ಅಂಬೇಡ್ಕರ್ ಅಂತ ಏನ್ ಹೇಳ್ತಾ ಇದೀವಿ, ಆ ವಿಚಾರ ಮುಂದುವರಿತಾ ಇದೆ. ನಾವು ಸಂವಿಧಾನಕ್ಕೆ ಮಾದರಿ ಕೊಟ್ಟಂತ ನಾಡಿನಲ್ಲಿ ವಾಸವಾಗಿರುವಂತಹ ಜನ ನಿಜವಾಗ್ಲೂ ಆ ಮಾದರಿಯನ್ನ ಇಡೀ ಪ್ರಪಂಚಕ್ಕೆ ತಗೊಂಡು ಹೋಗ್ಬೇಕು. ವಿಶ್ವಗುರು ಅಂತ ಯಾಕೆ ಬಸವಣ್ಣನವ್ರನ್ನ ಕರಿತೀವಿ ಅವ್ರಿಗೆ ಅಂದ್ರೆ, ಅವರು ನಿಜವಾದ ವಿಶ್ವಕ್ಕೆ ಗುರುವಾಗಿದ್ದಂಥವ್ರು, ವಿಶ್ವಕ್ಕೆ ಚೇತನವನ್ನ ತಂದುಕೊಡೋದಕ್ಕೆ ಹೋರಾಟ ಮಾಡಿದಂಥವ್ರು. ಅದು ಅವರ ಇವತ್ತಿಗೆ 8 ಶತಮಾನಗಳ ಹಿಂದೆ ನಡೆದಂತ ಒಂದು ಮಹಾಕ್ರಾಂತಿ. ಆ ಕ್ರಾಂತಿಯ ಭಾಗವಾಗಿ ನಾವೆಲ್ಲ ಇವತ್ತೆಲ್ಲ ಏನ್ ನೋಡ್ತಾ ಇದ್ದೀರಾ, ಹಳದಿ ಕೆಂಪು ಹಸಿರು ಟಿ ಶರ್ಟ್ ನಾವು ಹಾಕೊಂಡು ಏನ್ ಬಂದಿದೀವಿ, ರಾಜ್ಯದ ವಿವಿಧ ರಾಜ್ಯದಲ್ಲಿ ವಿವಿಧತೆ ಇದ್ರೂ ಕೂಡ ನಾವು ಒಂದು ಏಕತೆಯನ್ನ ಸಾಧಿಸಬೇಕು ಅನ್ನುವಂತ ಕಾರಣಕ್ಕಾಗಿ ದಯವಿಟ್ಟು ನಾವು ಇಂತಹ ವಿಚಾರಗಳನ್ನ ತಗೊಂಡು ನಾಡಿಗೆ ಕೊಡೋಣ. ಬಸವಣ್ಣನವರಿಗೆ ನಾವು ಇವತ್ತಿನ ದಿನ ಅವರ ಜನ್ಮದಿನದಿಂದ ನಾವು ಅವರಿಗೆ ಕೈ ಮುಗಿದು ಪ್ರಾರ್ಥಿಸೋಣ. ಈ ನಾಡಿಗೆ ಶಾಂತಿ ನೆಲೆಸುವಂತೆ ಮಾಡ್ಲಿ. ಈಗೆಲ್ಲ ಜಗತ್ತು ಅಶಾಂತಿಯಿಂದ ಕೂಡಿದೆ, ಇದು ಶಾಂತಿಯ ಮಾರ್ಗದಲ್ಲಿ ಸಾಗ್ಲಿ ಅನ್ನುವಂಥದ್ದನ್ನ ನಾವು ಕೇಳ್ಕೊಳ್ಳೋಣ ಅಂತ ಹೇಳ್ತಾ, ಮಹಾಮಾನವತಾವಾದಿ ಬಸವಣ್ಣನವರಿಗೆ, ಮಹಾಮಾನವತಾವಾದಿ ಬಸವಣ್ಣನವರಿಗೆ, ಜಗಜ್ಯೋತಿ ಬಸವಣ್ಣನವರಿಗೆ, ಬಸವಣ್ಣನವರ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ, ಬಸವಣ್ಣನವರ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಲಂಚ ಮುಕ್ತ ಕರ್ನಾಟಕ ನಿರ್ಮಿಸೋಣ. ಬಸವಣ್ಣನವರಿಗೆ, ಬಸವಣ್ಣನವರಿಗೆ, ವಿಶ್ವಗುರು ಬಸವಣ್ಣನವರಿಗೆ, ಕ್ರಾಂತಿಕಾರಿ ಬಸವಣ್ಣನವರಿಗೆ.
ಬನ್ನಿ ಫೋಟೋ ಹಾಕಿಬಿಡಿ. ಬನ್ನಿ ಅಲ್ಲಿ ಮಾತಾಡೋಣ. ಬನ್ನಿ ನಮ್ಮ ಆಫೀಸ್ಗೆ ಹೋಗ್ಬಿಡೋಣ. ಸಾಕು ಬನ್ನಿ ನೆರಳಲ್ಲಿ ನಾವು ಅಲ್ಲಿ ಮಾತಾಡೋಣ. ಬನ್ನಿ ಎಲ್ಲರೂ ಮಾತಾಡ್ಸೋಣ. ಬನ್ನಿ ಆಫೀಸ್ಗೆ ಹೋಗೋಣ. ಬನ್ನಿ. ಏನ್ ಸರ್? ಆಫೀಸ್ಗೆ ಹೊರಟ್ಬಿಡೋಣ. ಬನ್ನಿ. ಅಲ್ಲಿದೆ ಹೊರಡಿ ಎಲ್ಲ ಬನ್ನಿ ಆಫೀಸ್ಗೆ. ಮಹಾಮಾನವತಾವಾದಿ ಬಸವಣ್ಣನವರಿಗೆ